ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬರು ನೋಡಿ ತಿಳ್ಕೊಂಡು ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಆ ಥರ ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೊರಟಿದ್ದೀನಿ. ಭಾಳಷ್ಟು ಜನ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಬಂದಾಗ, ಹೊರಗಡೆ ಹೋದಾಗ ಭೇಟಿ ಮಾಡಿ ನನ್ನೊಂದು ಪ್ರಶ್ನೆ ಕೇಳ್ತಾರೆ. ನಮ್ಮ ಕುಲದೇವಿ ಯಾರದ್ದು ಗೊತ್ತಿಲ್ಲ ಅಂತ ಹೇಳಿ. ಎಲ್ಲೋ ಜ್ಯೋತಿಷ್ಯ ಕೇಳೋಕೆ ಹೋಗಿರ್ತಾರೆ, ಅವ್ರು ಹೇಳಿರ್ತಾರೆ ಕುಲದೇವಿ ಪೂಜೆ ಮಾಡಬೇಕು ಅಂತ, ಬಟ್ ಇವ್ರು ಕುಲದೇವಿನೇ ಗೊತ್ತಿರೋದಿಲ್ಲ. ಆವಾಗ ನನ್ನ ಹತ್ರ ಬಂದು ಕೇಳ್ತಾರೆ ಕುಲದೇವಿ ಯಾರು ಅಂಥೇಳಿ. ಅದಕ್ಕೆ ಕುಲದೇವಿ ಯಾರು ಅನ್ನೋದನ್ನು ಪತ್ತೆ ಹಚ್ಚಕ್ಕಿಗಾಲ ಸುಮಾರು 1.5 ವರ್ಷ 2 ವರ್ಷದಿಂದ ಒಂದು ಎಪಿಸೋಡ್ ಮಾಡಿದ್ದೆ. ಭಾಳ ಜನಕ್ಕೆ ಕನಸಲ್ಲಿ ದರ್ಶನ ಆಗಿದೆ. ನಾನೇ ನಿಮ್ಮ ಮನೆ ಕುಲದೇವರು ಅಂತ ಹೇಳೋ ಒಂದು ಭಾಗ್ಯ ಲಭ್ಯ ಆಗಿದೆ ಆ ಎಪಿಸೋಡ್ ನೋಡಿದ್ಮೇಲೆ. ಕೆಲವರು ಕೇಳ್ತಾರೆ ಕುಲದೇವಿನೇ ಯಾಕೆ ಪೂಜೆ ಮಾಡಬೇಕು, ಬೇರೆ ದೇವ್ರ ಪೂಜೆ ಮಾಡೋಕ್ಕಾಗಲ್ವಾ ಅಂತೇಳಿ. ಕುಲದೇವಿ ಬಿಟ್ಟು ಬೇರೆ ದೇವ್ರನ್ನ ಪೂಜೆ ಮಾಡ್ಬೋದು, ತಪ್ಪೇನಿಲ್ಲ. ನಾವು ಬೇರೆ ದೇವ್ರನ್ನ ಪೂಜೆ ಮಾಡಿದ್ರೆ ಏನೂ ಸೈಡ್ ಎಫೆಕ್ಟ್ ಇಲ್ಲ. ಯಾವ ದೇವರು ಕೂಡ ನಮಗೆ ಸತ್ತೋಗು, ನೀನು ಹಂಗಾಗುವಂತೆ ಶಾಪ ಹಾಕಲ್ಲ. ಆದರೆ ಒಂದು ಜಾತಕ, ಒಂದು ಆತ್ಮಕ್ಕೆ ಒಬ್ಳು ತಾಯಿ ಇರ್ತಾಳೆ. ತಾಯಿ ಇಲ್ಲದೆ ನಾವು ಜಗತ್ತಿಗೆ ಬರೋಕ್ಕಾಗಲ್ಲ. 9 ತಿಂಗಳು ತಾಯಿ ಗರ್ಭದಲ್ಲಿದ್ದು ಜನನ ಆದಮೇಲೆ ನಾವು ಬೆಳೆದು ನಮ್ಮ ಕರ್ಮದ ಪ್ರಕಾರ ಬದುಕನ್ನು ಸೃಷ್ಟಿ ಮಾಡ್ಕೋತೀವಿ. ತಾಯಿ ಒಬ್ಳೆ, ಆದರೆ ತಂದೆ ಬೇಕಾದಷ್ಟು ಜನ ಆಗ್ಬೋದು. ಉದಾಹರಣೆಗೆ ಒಬ್ರು ಮದುವೆ ಆಗ್ತಾರೆ, ಮಗು ಆಗತ್ತೆ, ಏನೋ ಕಾಣತ್ತೆ, ಡೈವರ್ಸ್ ಆಯಿತು, ಮತ್ತೊಂದು ಮದುವೆ ಮಾಡಿಕೊಂಡ್ರು, ಅದು ಡೈವರ್ಸ್ ಆಯಿತು, ಮತ್ತೊಂದು ಮದುವೆ ಮಾಡಿಕೊಂಡ್ರು. ಒಂದು ತಾಯಿಗೆ ಹಲವಾರು ಬಾರಿ ಮದುವೆ ಆದಾಗ ಆ ಒಂದು ಮಗುನ ಸಂರಕ್ಷಣೆ ಮಾಡಲಿಕ್ಕೆ ಕುಲದೇವಿ ಆಶೀರ್ವಾದ ಆಗಬೇಕು ಅಂತ ಹೇಳುತ್ತೆ. ಜಗತ್ತಿನಲ್ಲಿ ಯಾವ ದೇವರನ್ನ ನಾವು ಬಿಟ್ಟರೂ ಕೂಡ ಕುಲದೇವಿಯನ್ನು ಬಿಡಬಾರದು. ಕುಲದೇವಿ ಅಂದ್ರೆ ಏನು? ಹೆಣ್ಣು ದೇವತೆ, ನಮ್ಮ ವಂಶದ ಹೆಣ್ಣು ದೇವತೆ. ನಮ್ಮ ವಂಶದ ಹೆಣ್ಣು ದೇವತೆ ಅಂದ್ರೆ ಏನು? ನಮ್ಮ ತಂದೆ, ನಮ್ಮ ತಂದೆಯ ತಂದೆ, ಅವ್ರ ತಂದೆ, ಈಗ ನಮ್ಮ ವಂಶದಲ್ಲಿ ತಲೆಮಾರುಗಳಿಂದ ಒಂದು ದೇವಿಯನ್ನು ಪೂಜೆ ಮಾಡ್ಕೊಂಡು ಬಂದಿರ್ತಾರೆ. ಈಗ ಒಂದು ಡಾಕ್ಟರ್ ಹತ್ರ ಹೋದೆ ನಾನು, ಕಾಲಿಗೆ ಔಷಧಿ ಕೊಟ್ಟರು, ಕ್ಯೂರ್ ಆಗಲಿಲ್ಲ. ಇನ್ನೊಬ್ಬ ಡಾಕ್ಟರ್ ಹತ್ರಕ್ಕೆ ಹೋದೆ, ಅಲ್ಲೂ ಕ್ಯೂರ್ ಆಗಲಿಲ್ಲ, ಜಾಸ್ತಿ ಆಯಿತು. ಇನ್ನೊಬ್ಬ ಹತ್ರಕ್ಕೆ ಹೋದೆ, ಅಲ್ಲಿನ ಸ್ವಲ್ಪ ಇನ್ನೂ ಜಾಸ್ತಿ ಆಯಿತು. ಇನ್ನೊಬ್ಬ ಡಾಕ್ಟರ್ ಹತ್ರ ಹೋದಾಗ ಸಂಪೂರ್ಣ ಕಾಯಿಲೆ ಗುಣ ಆಗೋದು. ಎಲ್ಲಿ ನನಗೆ ಒಳ್ಳೇದಾಯಿತೋ ಅವ್ರನ್ನ ನನ್ನ ಫ್ಯಾಮಿಲಿ ಡಾಕ್ಟರ್ ಅಂತ ಇಟ್ಕೊಂಡ್ಬಿಟ್ಟೆ. ನನಗೆ ಒಳ್ಳೇದಾದ್ರಿಂದ ನನ್ನ ಮಗ, ಮಕ್ಕಳು, ಮೊಮ್ಮಕ್ಕಳು, ಬರೀ ಮಕ್ಕಳೆಲ್ಲರೂ ಅದೇ ಡಾಕ್ಟರ್ ಹತ್ರ ಹೋಗ್ತಿರ್ತಾರೆ, ಅದೇ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ತಾ ಇರ್ತಾರೆ. ಯಾವಾಗ ದೇವರು ನಮಗೆ ಆಪತ್ಕಾಲದಲ್ಲಿ ಒಳ್ಳೇದು ಮಾಡಿ, ನಮ್ಮನ್ನು ಸಂರಕ್ಷಣೆ ಮಾಡಿ, ಟೈಮ್ ಟು ಟೈಮ್ ನಮಗೆ ಏನು ಬೇಕು ಏನು ಬೇಡ ಅಂತ ಚಿಂತನೆ ಮಾಡಿ ಆಶೀರ್ವಾದ ಮಾಡೋದೇ ಕುಲದೇವಿ ಅಂತೇಳಿ. ಆಯಾ ವರ್ಣಗಳಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೀಗೆ ಈ 4 ವರ್ಣದಲ್ಲಿರೋದವ್ರಿಗೂ ಕೂಡ ಅವ್ರದ್ದೇ ಆದಂಥ ಒಬ್ಬ ಕುಲದೇವಿ ಇರ್ತಾಳೆ. ಉದಾಹರಣೆಗೆ ನಾವೇನಾದರೂ ಒಂದು ಕೆಲಸ ಆಗಬೇಕು ಅಂತಂದರೆ, ಈಗ ಹೆಲ್ತ್ಗೆ ಸಂಬಂಧಪಟ್ಟಂತೆ ಕೆಲಸ ಬೇಕಂದ್ರೆ ಹೆಲ್ತ್ ಮಿನಿಸ್ಟರ್ ಹತ್ರ ಹೋಗ್ತೀವಿ, ಎಜುಕೇಷನ್ ಸಂಬಂಧಪಟ್ಟಿದ್ದು ಎಜುಕೇಷನ್ ಮಿನಿಸ್ಟರ್ ಹತ್ರ ಹೋಗ್ತೀವಿ. ಹಾಗೆ ಒಂದೊಂದು ಸಮಸ್ಯೆಗೆ ಒಬ್ಬೊಬ್ಬ ಮಂತ್ರಿಗಳಿದ್ದಾರೆ. ಅದೇ ಥರ ಬ್ರಹ್ಮಾಂಡದಲ್ಲಿ ಒಬ್ಬನಿಗೆ ಎಲ್ಲವನ್ನೂ ಕಾರ್ಯ ನೋಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಭಗವಂತ ವಾಟರ್ ಡಿಪಾರ್ಟ್ಮೆಂಟ್ಗೆ ಒಬ್ಬ ಮಿನಿಸ್ಟ್ರು, ಫೈರ್ ಮಿನಿಸ್ಟರು, ಆಹಾರ ಧಾನ್ಯಗಳಿಗೆ ಒಬ್ಬ ಮಿನಿಸ್ಟ್ರು, ಹೀಗೆ ಒಂದೊಂದು ಪೋರ್ಟ್ಫೋಲಿಯೋನ ಭಗವಂತ ಕೆಲವರು ಕೊಟ್ಟಿದ್ದಾನೆ. ಯಾರು ನಿನ್ನ ಹತ್ರ ಬಂದು ನನ್ನ ಪರವಾಗಿ ಕೇಳ್ತಾರೋ ಅವ್ರು ನೀನು ಒಳ್ಳೇದು ಮಾಡು ಅಂಥೇಳಿ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಬರೆದು ಆ ಭಗವಂತ ಕೆಲವು ದೇವತೆಗಳನ್ನು, ಅಸಿಸ್ಟೆಂಟ್ಸ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಯಾವಾಗ ನಮ್ಮ ಪೂರ್ವಿಕರು ಅವ್ರಿಗೆ ಒಳ್ಳೇದಾಯ್ತು ಅಂತೇಳಿ ಆ ದೇವ್ರನ್ನ ಬಿಗ್ಗಿಯಾಗಿ ಹಿಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರೋ ಅದೇ ಕುಲದೇವತೆ. ಆ ಕುಲದೇವತೆಯನ್ನು ನಾವು ಬಿಡಬಾರ್ದು. ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ
ಕುಲದೇವತೆಯನ್ನು ನಾವು ಮರ್ತು ಬಿಟ್ಟಿದ್ದೀವಿ. ಮರೀಲಿಕ್ಕೆ ಕಾರಣ 4 ರೀಸನ್ ನಾನು ನೋಡಿದಾಗೆ. 1, ನಮ್ಮ ತಂದೆ ನಮ್ಮ ಕುಲದೇವಿ ಯಾರು ಅಂತ ನನಗೆ ಹೇಳ್ಕೊಟ್ಟಿಲ್ಲ. ಹೀಗಾಗಿ ನಮ್ಮ ಪರಂಪರೆಯವರೇ ನಮಗೆ ಅದನ್ನು ಗಮನಕ್ಕೆ ತಂದು ಬಿಟ್ಬಿಟ್ಟಿದ್ದಾರೆ. ಯಾಕೆ ನಾವು ಪೂಜೆ ಮಾಡ್ತಿದ್ದು ಯಾವುದೋ ಊರಲ್ಲಿ ಇದ್ದಾಗ ಯಾವುದೋ ಕಾರಣದಿಂದ ಆ ಊರು ಬಿಟ್ಟು ಇನ್ನೊಂದು ಊರು ಬಂದುಬಿಡ್ತೀವಿ. ನೋಡಿ, ನಾನು ಯಾರೊಬ್ರು ಮಾತಾಡ್ತಿದ್ದಾಗ ಅವ್ರು ತಮಿಳ್ನಾಡಲ್ಲಿದ್ದರು ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ. ಅವಾಗ ಅವ್ರಿಗೇನು ತೊಂದರೆ ಆಯಿತು, ಏನೋ ದೊಡ್ಡ ಕಾಯಿಲೆ ಬಂತು, ಊರು ಪೂರ್ತಿ ಕರೋನಾ ಟೈಪು ಅಥವಾ ಇನ್ನೇನೋ ಗಲಾಟೆ ಆಯ್ತಂತೆ. ರಾತ್ರಿ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದು ಸೇರ್ಕೊಂಡ್ಬಿಟ್ರು. ಈಗಾಗಲೇ ಅವ್ರಿಗೆ 80-90 ವರ್ಷ ಕರ್ನಾಟಕದಲ್ಲಿ ಬಂದು ವಾಸ ಮಾಡಿದ್ದಾರೆ. ಅಲ್ಲಿ ಪೂಜೆ ಮಾಡ್ತಿದ್ದಂಥ ದೇವರಿಗೆ ಇವ್ರು ಹೋಗ್ಲಿಲ್ಲ. ಕಾಲಕ್ರಮೇಣ ಬಿಟ್ಬಿಟ್ರು. ಯಾವಾಗ ಕಾಲಕ್ರಮೇಣ ಬಿಟ್ಬಿಟ್ರು, ಮಕ್ಕಳು ಮೊಮ್ಮಕ್ಕಳು ಗೊತ್ತೇ ಇಲ್ಲ ನಮ್ಮ ಕುಲದೇವಿ ಯಾರು ಅಂತೇಳಿ. ಇದು ಒಂದು ರೀಸನ್. 2ನೇದು, ಯಾವ ಕುಲದಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುತ್ತೋ, ನಾನು ಒಂದು ಧರ್ಮದವನು, ಬೇರೆ ಅನ್ಯ ಧರ್ಮದವ್ರನ್ನ ನಾನು ಮದುವೆ ಮಾಡ್ಕೊಂಡ್ಬಿಟ್ಟಾಗ, ಇಲ್ಲ ಆ ಧರ್ಮದವ್ರು ನಮ್ಮ ಕುಲದೇವಿ ಕರ್ಕೊಂಡೋಗಿ ಪೂಜೆ ಮಾಡಿಸಲ್ಲ ಅಥವಾ ಬಿಟ್ಬಿಡ್ತಾರೆ, ಅಥವಾ ನನಗೆ ಇಷ್ಟ ಇಲ್ಲ, ಏನು ನಿಮ್ಮ ಕುಲದೇವರು, ನಮ್ಮ ಕುಲದೇವ್ರ ಪೂಜೆ ಮಾಡೋಣ ಅಂತೀವಿ. ಹೀಗಾಗಿ ಅನ್ಯ ಜಾತಿ ಅನ್ಯ ಧರ್ಮದಿಂದ ಮದುವೆ ಆದಾಗ ಎಲ್ಲೋ ಒಂದು ಕಡೆ ಕುಲದೇವಿನೇ ಬಿಟ್ಬಿಡ್ತೀವಿ, ನಾವು ಮರ್ತು ಬಿಡ್ತೀವಿ. ಅದು ಒಂದು ಪ್ರಾಬ್ಲಮ್. 3, ಗೊತ್ತು ನಮ್ಮ ಕುಲದೇವಿ ಯಾವ ಊರಲ್ಲಿದೆ ಎಲ್ಲಿದೆ ಅಂತ, ಬಟ್ ಹೋಗೋಕ್ಕಾಗ್ತಿಲ್ಲ. ಯಾವಾಗ ಹೋಗೋಕ್ಕಾಗ್ತಿಲ್ವೋ ಹಾಗೆ ಮರ್ತು ನಾವು ಹಾಗೆಯೇ ಬಿಟ್ಬಿಡ್ತೀವಿ. 4ನೇದು, ಕುಲದೇವಿದು ಯಾತಕ್ಕೆ ನಾವು ಕುಲದೇವಿನ ಮರ್ತಿದ್ದೀವಿ ಅಂತಂದರೆ, ನಾವು ವಂಶಪಾರಂಪರೆಯಿಂದ ಮಾಡ್ತಾ ಇದ್ರು ಅಂತಾರೆ. ನಮಗೇನು ಒಳ್ಳೇದಾಗಿಲ್ಲ ರೀ. ಮಾರಮ್ಮ ನಮ್ಮ ಕುಲದೇವರು ಅಂದರು, ಕಬ್ಬಾಳಮ್ಮ ನಮ್ಮ ಕುಲದೇವರು ಅಂದರು, ಮಾಸ್ತಮ್ಮ ನಮ್ಮ ಕುಲದೇವರು ಅಂದರು. ಏನು ಪ್ರಯೋಜನ? ನಾವು ಇದ್ದಂಗೆ ಇದ್ದೀವಿ. ಆ ದೇವರು ನಮಗೇನು ಒಳ್ಳೇದು ಮಾಡಲಿ ಅಂತ ಆ ಕುಲದೇವರ ಬಿಟ್ಟು ಇನ್ನೊಂದು ದೇವರನ್ನ ಶುರು ಮಾಡ್ಕೊಂಡ್ಬಿಡ್ತಾರೆ. ಬದಲಾವಣೆ ಆಗೋಯ್ತು ಇಲ್ಲಿ. ಹೀಗಾಗಿ ಕುಲದೇವಿ ಆರಾಧನೆ ನಿಂತೋಯ್ತು. ಎಷ್ಟೋ ಜನಕ್ಕೆ ನೋಡಿದ್ರೆ PhD, ಡಾಕ್ಟ್ರು, IAS IPS ಆಗಿದ್ದಾರೆ. ನಂತರ ಬರ್ತಾರೆ, ನಿಮ್ಮ ಕುಲದೇವಿ ಪೂಜೆ ನಿಂತೋಗಿದೆ ಅಂತ ನನ್ನ ಹತ್ರ ಗೊತ್ತಾಗತ್ತೆ. ಹೇಳ್ತೀನಿ, ನಿಮ್ಮ ಕುಲದೇವಿ ಪೂಜೆ ನಿಂತಿದೆ, ಕುಲದೇವಿ ಗೊತ್ತೇ ಇಲ್ಲ ಅಂದ್ಬಿಡ್ತಾರೆ. ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಕುಲದೇವರನ್ನ ಬಿಟ್ಟು ಹೋಗೋಕ್ಕೆ ಏನು 4 ಕಾರಣಗಳು ಹೇಳಿದೆ. 3ನೇದು, ಇವತ್ತಿನ ಸಂಚಿಕೆ ನಾನು ಏನು ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಕುಲದೇವಿ ಸೇವೆ ಬಿಟ್ಬಿಟ್ರೆ ಏನಾಗತ್ತೆ ಅನ್ನೋದು. ಹಲವಾರು ಜಾತಕಗಳಲ್ಲಿ ನಾವು ನೋಡಿದಾಗ ಆರಾಧ್ಯ ದೇವಿ ಬೇರೆ, ಕುಲದೇವಿನೇ ಬೇರೆ. ಕುಲದೇವಿ ಕಾಳಮ್ಮ ಇರ್ಬೋದು, ಮಾರಮ್ಮ, ಮಾಸ್ತಮ್ಮ, ಕಬ್ಬಾಳಮ್ಮ, ಏನೋ ಕಲ್ಲುಟ್ಟಿ ಅಮ್ಮ, ಏನೋ ಅವರವರೊಂದು ದೇವರ ಹೆಸರು ಇಟ್ಟಿರ್ತಾರೆ. ಆ ದೇವಿ ಏನಕ್ಕೆ ನಾವು ಪೂಜೆ ಮಾಡ್ತೀವಿ ಅಂದರೆ, ನಮ್ಮ ಫ್ಯಾಮಿಲಿ ದೇವರವರು, ತಾತ ಮುತ್ತಾತ ವಂಶಪಾರಂಪರೆಯಿಂದ ನಡ್ಸ್ಕೊಂಡ್ಬಂದಂಥವ್ರು. ಅವರು ಪೂಜೆ ಮಾಡ್ಕೊಂಡು ಬಂದ ಮೇಲಿಂದನೇ ಹೊಲ, ಗದ್ದೆ, ತೋಟ, ಮನೆ, ಒಡವೆ, ಕಾರು, ಬಂಗ್ಲೆ ಎಲ್ಲ ಬಂದಿದ್ದು. ಭಗವಂತ ಡೈರೆಕ್ಟಾಗಿ ಎಲ್ಲರೂ ಕಾಪಾಡಲ್ಲ. ಅವ್ರು ಹೇಳಿದಾನೆ, ನಿಮ್ಮ ಗೋತ್ರಕ್ಕೆ, ನಿಮ್ಮ ಕುಲಕ್ಕೆ ಒಂದು ದೇವತೆ ಅಂತ ಅಪಾಯಿಂಟ್ ಮಾಡಿದ್ದೀನಿ, ಅವ್ರ ಹತ್ರ ಹೋಗಿ ಅಪ್ಲಿಕೇಶನ್ ಕೊಡಿ. ಆ ಕುಲದೇವಿ ಏನಾದ್ರು ಮಾಡೋಕ್ಕಾಗಲಿಲ್ಲ ನಾನು ಕೇರ್ ತಗೋತೀನಿ ಅಂತ. ಅದರಿಂದ ಫಸ್ಟ್ ಪ್ರಿಫರೆನ್ಸು ಡೈರೆಕ್ಟಾಗಿ ನಾವು ಶಬರಿಮಲೆ, ತಿರುಪತಿ, ನಂಜನಗೂಡಕ್ಕೆ ಹೋಗೋ ಬದಲು ಫಸ್ಟು ನಮ್ಮ ಕುಲದೇವಿ ಹತ್ರ ಹೋಗಿ ಬೇಡ್ಕೋಬೇಕು. ಆಕೆ ಏನಾದ್ರು ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಇನ್ನೊಂದು ಮುಂದಿನ ದೇವರನ್ನ ನೋಡೋಣ. ಆಮೇಲೆ ಕುಲದೇವಿನೇ ಮರ್ತು ಬಿಡ್ತೀವಿ ಅಂತಂದರೆ ನಮ್ಮ ಕುಲ ಉದ್ಧಾರ ಆಗೋದಿಲ್ಲ. ಕುಲದೇವಿ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ. ಬಿಟ್ಬಿಟ್ಟ ಅಂದರೆ ಭಾಳ ಚೆನ್ನಾಗಿ ನಡೆಸ್ತದೆ ಜೀವನನ. ಅದಕ್ಕೆ ನಮ್ಮ ಕುಲ ವೃದ್ಧಿ ಆಗಲಿಕ್ಕೆ ನಮ್ಮ ಮನೇಲಿ ಹೆಣ್ಣು ಮಕ್ಕಳು ಹುಟ್ಟಿ, ಗಂಡು ಮಕ್ಕಳು ಹುಟ್ಟಿ, ನಮ್ಮ ಮನೇಲಿ ಹೆಣ್ಣು ಮಕ್ಕಳು ಹುಟ್ಟಿ ಬೆಳೆಸಿ ಅವ್ರನ್ನ ಮದುವೆ ಮಾಡಿ ಬೇರೆ ಗೋತ್ರಕ್ಕೆ ಕಳಿಸೋದು ಒಂದು ಕುಲದೇವಿ ಆಶೀರ್ವಾದ. ನಮ್ಮ ಮನೇಲಿ ಗಂಡು ಮಕ್ಕಳಿದ್ದಾರೆ, ಆ ಮನೆಗೆ ಒಂದು ಒಳ್ಳೆ ಹುಡುಗಿ ಮದುವೆ ಮಾಡಿ ನಮ್ಮನೆ ಕರ್ಕೊಂಡ್ಬಂದು ಸೊಸೆ ಮುಖೇನ ನಮ್ಮ ವಂಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಯಾರು ಪರ್ಮಿಷನ್ ಬೇಕು? ಕುಲದೇವಿ ಪರ್ಮಿಷನ್ ಬೇಕು. ಕುಲದೇವಿ ಪರ್ಮಿಷನ್ ಇಲ್ಲದೆ ಆಗೋದಿಲ್ಲ. ಆದ್ದರಿಂದ ಕುಲದೇವಿ ಯಾರು ಮರ್ತೋಗ್ತಾರೋ ಅವ್ರಿಗೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಮದುವೆ ಆದರೂ ಆಗ್ಬೋದು, ಮದುವೆ ಆಗಿಲ್ಲ ಅಂದ್ರೂ ಇರ್ಬೋದು, ಮದುವೆ ಆದರೂ ಕೂಡ ವಂಶ ಅಭಿವೃದ್ಧಿ ಆಗೋದಿಲ್ಲ. ಕಾರಣ ಕುಲದೇವಿ ಆರಾಧನೆ ನಿಂತೋಗಿತ್ತು. ಇದು ಒಂದು ಸೈಡ್ ಎಫೆಕ್ಟ್. 2ನೇ ಸೈಡ್ ಎಫೆಕ್ಟ್ ಏನಪ್ಪ ಅಂತಂದರೆ, ಎಲ್ಲಿ ಕುಲದೇವಿ ಆರಾಧನೆ ಆಗಿಲ್ವೋ ಅಂಥ ಜಾಗದಲ್ಲಿ ಲವ್ ಮ್ಯಾರೇಜ್ಗಳು ಜಾಸ್ತಿ ಆಗ್ತದೆ. ಲವ್ ಮ್ಯಾರೇಜ್ ಆಗಿ
ಆ ಮನೆಯೊಳಗೆ ಕಲಹಗಳ ಸೃಷ್ಟಿ ಮಾಡ್ತದೆ. ಬಂದ್ಲು, ಮಗ ಲವ್ ಮಾಡ್ಕೊಂಬಂದ, ಮದುವೆ ಮಾಡ್ಕೊಂಡು ಕರ್ಕೊಂಬಂದ, ಸೊಸೆ ಬಂದ್ಲು, ಸೊಸೆ ಬಂದಮೇಲೆ ಅತ್ತೆ ಮೇಲೆ, ಮಾವನ ಮೇಲೆ, ಮೈದ್ರ ಮೇಲೆ, ನಾದಿನ ಮೇಲೆ ಆರೋಪಗಳು, ತುಂಬ ಹಿಂಸೆ ಕೊಡೋದು ಅತ್ತೆ ಮಾವದಿರಿಗೆ. ಏನೋ ಒಟ್ಟಲ್ಲಿ ಆ ಮನೇಲಿ ನೆಮ್ಮದಿನೇ ಇರಲ್ಲ. ಮದುವೆ ಆಗಿ ಮಕ್ಕಳಾದ್ರೂ ನೆಮ್ಮದಿ ಇಲ್ಲ, ಕಾರು, ಮನೆ, ಸೈಟು, ಬಂಗ್ಲೆ ಎಲ್ಲ ಇದೆ, ನೆಮ್ಮದಿ ಇಲ್ಲ. ಕಾರಣ ಕುಲದೇವಿ ಮರ್ತು ಬಿಟ್ಟಿರೋದ್ರಿಂದ. ಎಲ್ಲ ಕೊಟ್ಟು ಅವ್ರು ನಡೀತಿಲ್ಲ ಅಂದರೆ ಸೊಸೆಯಿಂದ ಹಾನಿ, ಮಗನಿಂದ ಹಾನಿ, ಗಂಡನಿಂದ ಹಾನಿ, ಮಕ್ಕಳಿಂದ ಹಾನಿ, ಮೊಮ್ಮಕ್ಕಳಿಂದ ಹಾನಿ, ಕಾರು, ಬಸ್ಸು, ಎಲ್ಲಿ ಅದರಿಂದೆಲ್ಲವೂ ಹಾನಿ ಮಾಡಿಬಿಡ್ತಾರೆ. ಆದ್ದರಿಂದ ಸುಸ್ತು, ಸಾಕಪ್ಪ ಈ ಬದುಕು ಅನ್ನೋ ಲೆವೆಲ್ ತಂದು ಇಟ್ಬಿಡ್ತಾರೆ. ಕುಲದೇವಿ ಆರಾಧನೆ ನಿಂತೋಗ್ಬಿಟ್ರೆ ಮನೆ ಒಳಗಡೆ. ಇದು ಎರಡನೇ ಸೈಡ್ ಎಫೆಕ್ಟು. ಮೂರನೇ ಸೈಡ್ ಎಫೆಕ್ಟ್ ಏನಪ್ಪ ಅಂತಂದರೆ, ನಮಗೆ ಒಂದಕ್ಕೆ ಯಾವುದೋ ಇನ್ವೆಸ್ಟ್ ಮಾಡಿಸ್ಬಿಟ್ಟು ಲಾಸ್ ಮಾಡಿಸ್ಬಿಡ್ತಾರೆ, ಇನ್ನೊಂದಕ್ಕೇನೋ ಪ್ರಾಬ್ಲಮ್ಗೆ ಸಿಕ್ಕಾಕ್ಸ್ಬಿಟ್ಟು ಅಲ್ಲಿ ಲಾಸ್ ಮಾಡಿಬಿಡ್ತಾರೆ. ಅಂದರೆ ಉದ್ದೇಶಪೂರ್ವಕವಾಗಿ ಸಾಲ ಬಾಧೆಯನ್ನು ಜಾಸ್ತಿ ತರುವಂಥದ್ದು ಯಾವುದು? ಕುಲದೇವಿ ಆರಾಧನೆ ಇಲ್ಲ ಅಂದಾಗ. ಅದರಿಂದ ಆ ಕುಲದೇವಿ ಆರಾಧನೆ ಬಿಟ್ಟುಬಿಟ್ರೆ ಸಾಲ ಬಾಧೆ. ನಾಲ್ಕನೇ ಸೈಡ್ ಎಫೆಕ್ಟು ಕುಲದೇವಿ ಆರಾಧನೆ ಬಿಟ್ಟುಬಿಟ್ರೆ ಆ ಮನೆಯಲ್ಲಿ ಸುಖ ಸಂತಾನಗಳಾಗೋದಿಲ್ಲ, ಒಳ್ಳೆ ಮಕ್ಕಳು ಉಡೋದಿಲ್ಲ, ಅಂಗಹೀನ ಮಕ್ಕಳು, ಬುದ್ಧಿಹೀನ ಮಕ್ಕಳು ಉಡ್ತಾರೆ. ಆದರೆ ಅವ್ರಿಗೆ ಏನು ಪ್ರಯೋಜನ ಇಲ್ಲ, ಜಗತ್ತಿಗೆ, ವಂಶಕ್ಕೆ, ಗೋತ್ರಕ್ಕೆ. ಅಂಥ ವಿಚಿತ್ರವಾದ ಮಕ್ಕಳನ್ನ ಬೆಳವಣಿಗೆ ಆಗುವಂಥ ವಾತಾವರಣ ಸೃಷ್ಟಿ ಮಾಡಿಬಿಡ್ತದೆ. ಅದರಿಂದ ಯಾರೇ ಬಿಟ್ಟರೂ ಕೂಡ ಕುಲದೇವಿಯನ್ನು ಬಿಡಬಾರ್ದು. ಈ ಒಂದು ನನ್ನ ಅನುಭವದ ಮಾತು. ಕುಲದೇವಿಗೆ ನಾವು ಯಾವ ರೀತಿ ನಡ್ಕೋಬೇಕು ಅಂತ ಪ್ರಶ್ನೆ ಬರ್ತದೆ. ನನ್ನ ತಂದೆ, ನಮ್ಮ ತಾತ, ಮುತ್ತಾತ ಎಲ್ಲರೂ ಕೂಡ ವರ್ಷಕ್ಕೊಂದ್ಸಲ ಹೋಗಿ, ಯಾವಾಗ ಅವ್ರಿಗೆ ಏನು ಒಂದು ಸಂಪ್ರದಾಯ ಇಟ್ಕೊಂಡಿದ್ರು ಅದ್ರ ಪ್ರಕಾರ ಹೋಗಿ ಆ ಕುಲದೇವಿಗೆ ಹೋಗಿ ಸೇವೆ ಮಾಡ್ತಾರೆ. ಕೆಲವು ಮನೆ ಕಡೆ ಎಲ್ಲ ವರ್ಷಕ್ಕೊಂದ್ಸಲ ಹೋಗಿ ಕುಲದೇವಿಗೆ ಅಲ್ಲಿ ಅಡುಗೆ ಮಾಡಿಸ್ಬಿಟ್ಟು ಬಂದು ಭಕ್ತರಿಗೆಲ್ಲ ಊಟ ಹಾಕಿಸ್ತಾರೆ, ಅನ್ನದಾನ ಮಾಡ್ತಾರೆ. ಪ್ರತಿ ವರ್ಷ ಆ ದೇವಿಗೆ ಮೊಡ್ಲಕ್ಕಿ ಕೊಡ್ತಾರೆ, ಅಭಿಷೇಕ ಮಾಡಿಸ್ತಾರೆ. ಏನೋ ಆ ದೇವಿಗೆ ಸಂಬಂಧಪಟ್ಟಂಥ ಸೇವಾ ಕೈಂಕರ್ಯಗಳನ್ನು ಮಾಡ್ತಿರ್ತಾರೆ. ಇದು ನಾವು ಮರ್ತ್ಬಿಟ್ಟಿರ್ತೀವಿ, ಬಿಟ್ಬಿಟ್ಟಿರ್ತೀವಿ. ಈಗ ನಾನೇ ಮಾಡ್ತಿಲ್ಲ, ನನ್ನ ಮಕ್ಕಳು ಮೊಮ್ಮಕ್ಳು ಏನು ಮಾಡ್ತಾರೆ? ಹೀಗಾಗಿ ಆ ದೇವರಿಗೆ ಸೇರಬೇಕಾದಂಥ ಕುಲದಿಂದ, ವಂಶದಿಂದ ಬರಬೇಕಾದಂಥ ಕಪ್ಪ ಕಾಣಿಕೆಗಳನ್ನು ನಾವು ಕೊಡ್ತಾ ಇರೋದಿಲ್ಲ ವರ್ಷಕ್ಕೊಂದ್ಸಲ. ಅದು ದೇವಿಗೆ ಅಭಿಷೇಕ ಆಗಿರ್ಬೋದು, ಸೀರೆ ಉಡಿಸೋದಿರ್ಬೋದು, ಅಥವಾ ಏನೋ ಒಂದು ವಂಶ ಪಾರಂಪರ್ಯದಿಂದ ನಾವು ಮಾಡ್ಕೊಂಬಂದಿರುವಂಥ ಒಂದು ಕುಲದೇವಿ ಸೇವೆ ನಿಂತೋಗ್ಬಿಟ್ರೆ ಅವಾಗೇನಾಗತ್ತೆ? ವ್ಯವಹಾರದಲ್ಲಿ ಹಾನಿ. ವ್ಯಾಪಾರ, ವ್ಯವಹಾರ, ಉದ್ಯೋಗ, ವ್ಯವಸಾಯ ಕ್ಷೇತ್ರ ಯಾವುದೇ ಆಗಿರಲಿ ಹಾನಿ. ಏನ್ರಿ ಕುಲದೇವಿಯವರು ನಮ್ಮ ಕುಲಕ್ಕೆ ಏನು ಕೊಟ್ಟಿದ್ದಾರೆ? ಬಡತನ ಹಾಗೇ ಇದೆ, ನಾವೆಲ್ಲ ಬಡತನದಲ್ಲೇ ಬದುಕಿ ಬಂದಿದ್ದೀವಿ, ಆ ಕುಲದೇವಿ ಪೂಜೆ ಮಾಡಿ ನಮ್ಗೆ ಏನು ಉದ್ಧಾರ ಆಗಿಲ್ಲ ಅಂತ ಅನ್ನೋದು ತಪ್ಪಾಗ್ಬಿಡ್ತದೆ. ನೀವು ಯಾಕೆ ಉದ್ಧಾರ ಆಗಿಲ್ಲ? ನಿಮ್ಮ ತಾತ, ತಂದೆ, ಮುತ್ತಾತರು ಒಳ್ಳೇದು ಮಾಡಿಲ್ಲ, ಅದಕ್ಕೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನರಳ್ತಾ ಇರೋದು. ನಮ್ಮ ಅಪ್ಪ ಅಮ್ಮ ಒಳ್ಳೇದು ಮಾಡಿದ್ರೆ ನಂಗೆ ಒಳ್ಳೇದಾಗ್ತಿತ್ತು, ನಮ್ಮ ಅಪ್ಪ ಅಮ್ಮ ಒಳ್ಳೇದು ಮಾಡಿಲ್ಲ, ಅದಕ್ಕೆ ನಂಗೆ ಈಗ ನನ್ನ ಕಷ್ಟ ಬಂದಿದೆ. ಹಾಗಂತ ಕುಲದೇವಿ ಬೈಬಾರ್ದು. ಅದು ಕುಲದೇವಿ ಶಾಪ ಇತ್ತು ಅಂದರೆ ವಂಶಪೂರ್ತಿ ಬಡತನದಲ್ಲೇ ನಡೀತದೆ. ಅದರಿಂದ ಕುಲದೇವಿ ಶಾಪ ಇರಬಾರ್ದು. ಕುಲದೇವಿ ಶಾಪ ಆಯಿತು ಅಂದರೆ ವಂಶ ಪಾರಂಪರ್ಯವಾಗಿ ದರಿದ್ರ ಬರ್ತಾನೆ ಇರ್ತದೆ. ಮತ್ತು ನೀವೇನು ಅನ್ಕೋತಿರೋ ಕಾಮನೆಗಳು, ಕಾಮ ಅಂದ್ರೇನು? ಆಸೆ, ಡಿಸೈರ್. ನಂಗೆ ಸೈಟ್ ತೊಗೋಬೇಕು ಅನ್ನೋದು ಕಾಮ, ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮನೆ ಕಟ್ಟಬೇಕು, ಜಾಬ್ ಸೇರಬೇಕು, ನಾವು ಫಾರಿನ್ಗೆ ಹೋಗ್ಬೇಕು, ಇದೆಲ್ಲ ಏನು? ಮನಸ್ಸಿನ ಆಸೆಗಳು, ಕೋರಿಕೆಗಳು. ಕೋರಿಕೆಗೆ ಸಂಸ್ಕೃತದಲ್ಲಿ ಕಾಮ ಅಂತಾರೆ. ನಮ್ಮ ಇಷ್ಟಾರ್ಥಗಳನ್ನು ಆಯಾ ಗಳಿಗೆಗೆ, ಆಯಾ ಸಮಯದಲ್ಲಿ, ಆಯಾ ರೀತಿಯಲ್ಲಿ ನಮಗೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡೋ ದೇವರು ಯಾರಾದ್ರೆ ಕುಲದೇವಿ. ಟೈಮ್ ಟು ಟೈಮ್ ನಂಗೆ ಇದು ಬೇಕು ಅಂದ ತಕ್ಷಣ ಆಗಬೇಕು ಅಂದರೆ ಕುಲದೇವಿ ಆಶೀರ್ವಾದ ಇರಬೇಕು. ಮಗನಿಗೆ 50 ಸಲ ಹೆಣ್ಣು ಹುಡುಕಿದ್ರು ಇನ್ನೂ ಮದುವೆನೇ ಆಗ್ತಿಲ್ಲ ಅಂದರೆ ಅಲ್ಲಿಗೆ ಅರ್ಥ ಏನು? ಕುಲದೇವಿ ಆರಾಧನೆ ನಿಂತೋಗಿದೆ. ಅದಕ್ಕೆ ಮನೆಗೆ ಒಳ್ಳೆ ಸೊಸೆ ಬರ್ತಿಲ್ಲ. ಮನೆಗೆ ಒಳ್ಳೆ ಸೊಸೆ ಬರಬೇಕು, ಮನೆ ಒಳ್ಳೆ ಹೆಣ್ಮಕ್ಳು ಸಂತಾನ ಆಗಬೇಕು, ಮನೇಲಿ ಲಕ್ಷ್ಮಿ ವಾಸ ಮಾಡಬೇಕು, ಮನೆಯೊಳಗೆ ನಿಮ್ಗೆಲ್ಲ ಸುಖ ಶಾಂತಿಗಳು ಬೇಕು ಅಂತಂದರೆ ಕುಲದೇವಿ ನಿತ್ಯ ಜಪ ಮಾಡಬೇಕು, ಪೂಜೆ ಮಾಡಬೇಕು. ಮತ್ತು ಕುಲದೇವಿ ಮೂಲ ಸ್ಥಾನ ಎಲ್ಲಿದೆಯೋ ಆ ಸ್ಥಾನಕ್ಕೆ ಹೋಗಿ ನಿಮ್ಮ ಪೂರ್ವಿಕರು, ನಿಮ್ಮ ಹಿರಿಯರು ಗೋತ್ರದಲ್ಲಿ ಏನು ಸೇವೆ ಮಾಡ್ತಿದ್ರು ಅಟ್ಲೀಸ್ಟ್ ಅದು ಪೂರ್ತಿ ಮಾಡೋಕ್ಕಾಗಲಿ ಒಂದು 5% ಮಾಡಿ ಆ ದೇವಿ ದರ್ಶನ ಮಾಡಬೇಕು. ಆ ದೇವಸ್ಥಾನಕ್ಕೆ ಹೋದ ತಕ್ಷಣ ನನ್ನ ಕುಲದವರು ಇವರೆಲ್ಲ, ಇವರು ತಾತ ಮುತ್ತಾತರೆಲ್ಲ ನಾನು ಸೇವೆ ಮಾಡಿದ್ದಾರೆ, ಆದ್ದರಿಂದ ಇವರು ಬಂದಿದ್ದಾರೆ, ಇವ್ರಿಗೆ ನಾನು ಏನೋ ಒಂದು ಒಳ್ಳೆ ಆಶೀರ್ವಾದ ಮಾಡಬೇಕು ಅನ್ನೋ ಭಾವನೆ ಆ ದೇವಿಗೆ ಬರ್ತದಂತೆ ನಾವು ಅಲ್ಲಿ ಹೋಗಿ ಸೇವೆ ಮಾಡಿದಾಗ.
ನಮಗೆ ಹೋಗೋಕ್ಕೆ ಆಗಲ್ಲ, ದುಡ್ಡಿಲ್ಲ, ರೋಗ, ನಮ್ಗೆ ಯಾವುದೇ ರೀತಿ ಸಹಾಯ ಸಿಗ್ತಿಲ್ಲ ಹೋಗೋಕ್ಕೆ, ಹಣ ಸಹಾಯ ಇರ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು, ಮನೇಲೇ ಕೂತ್ಕೊಂಡು ಜಪ ಮಾಡಬೇಕಂತೆ, ಮನೇಲೇ ದಿನ ದೇವಿಗೆ ದೀಪ ಹಚ್ಚಿ ಪೂಜೆ ಮಾಡಬೇಕಂತೆ. ಹೀಗಾಗಿ ಯಾರನ್ನೇ ಬಿಟ್ಟರೂ ಕೂಡ ಕುಲದೇವಿನೇ ಬಿಡಬಾರ್ದು. ಸೊ ನಿಮಗೆ ಕುಲದೇವಿ ಅಂದರೆ ಏನು, ಕುಲದೇವಿನ ಬಿಟ್ಟರೆ ಏನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ, ಕುಲದೇವಿ ಮರ್ತೋಗೋಕ್ಕೆ ಬಿಟ್ಟೋಗೋಕ್ಕೆ ಕಾರಣಗಳೇನು, ಅಂತರ್ಜಾತಿ ವಿವಾಹ, ಅನ್ಯ ಧರ್ಮಗಳ ಜೊತೆ ಮದುವೆ, ಅನ್ಯ ಧರ್ಮಗಳ ಸಹವಾಸ, ಈ ಥರದಲ್ಲಿ ಸಿಕ್ಕಾಕೊಂಡು ನಾವು ಕುಲದೇವಿನೇ ಮರ್ತು ಬಿಡ್ತೀವಿ. ಇಷ್ಟೆಲ್ಲ ಇದ್ದಾಗ ನೋಡಿ, 100ರಲ್ಲಿ 75% ಕುಲದೇವಿ ಆಶೀರ್ವಾದ ಇದ್ರೆ ಮಾತ್ರ ಎಲ್ಲ ಪರಿಹಾರ ಆಗುತ್ತೆ. ಅದನ್ನು ಬಿಟ್ಟು ಇನ್ನೆಲ್ಲ ಮಾಡ್ತೀವಿ ನಾವು. ಅದನ್ನು ಬಿಟ್ಟು ನೋಡಿ, ಯಾರೊಬ್ರು ಅವ್ರದ್ದು ಕುಲದೇವಿ ಬೇರೆ, ಅವ್ರು ಬೇರೆ ಯಾವುದೋ ಚಾಮುಂಡಿ ದೇವಸ್ಥಾನಕ್ಕೆ ಹೋಗ್ತಾರಂತೆ. ಅವರು ಎಷ್ಟೆಲ್ಲ ಮಾಡಿದ್ರು ಕೂಡ ಅವ್ರಿಗೆ ಒಳ್ಳೇದಾಗ್ತಿಲ್ಲ. ಆಗ ಪ್ರಶ್ನಾಶಾಸ್ತ್ರದಲ್ಲಿ ಜಾತಕ ನೋಡಿದಾಗ ನಿಜ ಕುಲದೇವಿಯನ್ನು ಪೂಜೆ ಬಿಟ್ಟಿದ್ದರಿಂದ ಅವ್ರಿಗೆ ಯಾವುದಲ್ಲೂ ಏಳಿಗೆ ಆಗ್ತಿಲ್ಲ. ಅದನ್ನು ಮನೆಗೆ ಒಳ್ಳೆ ಸೊಸೆ ಬರಬೇಕು, ಮನೇಲಿ ಹೆಣ್ಣು ಸಂತಾನ ಆಗಬೇಕು, ಮನೇಲಿ ಲಕ್ಷ್ಮೀ ವಾಸ ಮಾಡಬೇಕು, ಮತ್ತು ವಂಶ ಉದ್ಧಾರ ಆಗಬೇಕು. ನೀವೇನು ಪ್ರಾರ್ಥನೆ ಮಾಡಿ ಏನು ಕಾಮನೆಗಳಿದೆಯೋ ಅದೆಲ್ಲವೂ ನೆರವೇರಬೇಕು ಅಂದರೆ ಕುಲದೇವಿ ಆರಾಧನೆ ಮಾಡಬೇಕು. ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಕುಲದೇವಿನ ಸ್ಮರಣೆ ಮಾಡಬೇಕಂತೆ. ಕುಲದೇವತಾಭ್ಯೋ ನಮಃ ಅಂಥೇಳಿ. ಅದಕ್ಕೆ ರುದ್ರಯಾಮಣ ತಂತ್ರಸಾರದಲ್ಲಿ ಕುಲದೇವಿಯನ್ನು ಕೂತಾಗ, ನಿಂತಾಗ, ಅಥವಾ ನಾವು ಆ ಕ್ಷೇತ್ರಕ್ಕೆ ಹೋಗಲಿಲ್ಲ ಅಂದಾಗ, ಈಗ ಕುಲದೇವಿ ಚಾಮುಂಡಿ ಅಂತ ಇಟ್ಕೊಳ್ಳಿ, ನಾವು ಹೋಗೋಕ್ಕಾಗಲ್ಲ ಅಂತ ಇಟ್ಕೊಳ್ಳಿ. ಕೆಲವರಿಗೆ ವೈಷ್ಣೋದೇವಿ ಕುಲದೇವಿ, ಅವ್ರಿಗೆ ವೈಷ್ಣೋದೇವಿ ಕುಲದೇವಿ ಆಗಿದ್ರು, ಯಾವುದೋ ಕಾರಣದಿಂದ ಅಲ್ಲಿಂದ ವಲಸೆ ಬಂದು ಬೆಂಗಳೂರು ಸೆಟ್ಲ್ ಆಗಿದೆ ಸುಮಾರು 100 ವರ್ಷದ ಹಿಂದೆನೆ. ಈಗ ಅವ್ರು ಅಲ್ಲಿಗೆ ಹೋಗೋಕ್ಕಾಗ್ತಿಲ್ಲ. ವೈಷ್ಣೋದೇವಿ ನಮ್ಮ ಕುಲದೇವಿ ಅಂತಾರೆ, ಆದರೆ ಅವ್ರಿಗೆ ಹೋಗೋಕ್ಕಾಗ್ತಿಲ್ಲ, ಅಷ್ಟು ದೂರ, ಕಾಶ್ಮೀರದ ಹತ್ರ. ಆಗ ಏನು ಮಾಡಬೇಕು, ಮನೇಲೇ ಕೂತ್ಕೊಂಡು ಜಪ ಮಾಡಬೇಕು. ಅದಕ್ಕೆ ರುದ್ರಯಾಮಣ ತಂತ್ರಸಾರದಲ್ಲಿ ಮರೆತು ಹೋಗಿರುವ ಕುಲದೇವಿಯನ್ನು ನೆನೆಸ್ಕೊಂಡು, ಅಥವಾ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ ಆ ಕುಲದೇವಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಕುಲದೇವಿ ಕರ್ಕೊತಾಳೆ ತನ್ನ ಸನ್ನಿಧಾನಕ್ಕೆ. ಅಷ್ಟು ವಿಶೇಷ ಇದೆ ಮಂತ್ರಶಕ್ತಿನಲ್ಲಿ. ಹಾಗಾದ್ರೆ ಏನು ಮಾಡಬೇಕು? ನಮ್ಮ ಕುಲದೇವಿನೇ ಗೊತ್ತಿಲ್ಲ ಅನ್ನೋರಿಗೆ ಒಂದು ತಂತ್ರ ಮಂತ್ರ. ಕುಲದೇವಿ ಗೊತ್ತಿದೆ, ಹೋಗೋಕ್ಕಾಗ್ತಿಲ್ಲ, ದುಡ್ಡಿಲ್ಲ, ತುಂಬ ದೂರ, ಹೋಗ್ಬೇಕು ಅಂತ ಹೋದಾಲೆ ಏನಾದ್ರು ತೊಂದರೆಗಳಾಗ್ತಿರ್ತದೆ, ಇದನ್ನು ಮೀರಿ ಹೋಗ್ಬೇಕು. ಹಾಗಿದ್ರೆ ಏನು ಮಂತ್ರ ಮಾಡಬೇಕು ಅಂತೇಳಿ ರುದ್ರಯಾಮಣ ತಂತ್ರಸಾರದಲ್ಲಿ ಕುಲದೇವಿ ನಮಸ್ತುಭ್ಯಂ, ಕುಲದೇವಿ ನೀನು ನಮಸ್ಕಾರಮ್ಮ, ನಮಸ್ತುಭ್ಯಂ ಕುಲವೃದ್ಧಿ ಪ್ರದಾಯಿನಿ, ನನ್ನ ಕುಲವನ್ನು ವೃದ್ಧಿ ಮಾಡು ಅಂತೆ ಆಶೀರ್ವಾದ ಮಾಡು. ಕುಲದೇವಿ ನಮಸ್ತುಭ್ಯಂ ಕುಲವೃದ್ಧಿ ಪ್ರದಾಯಿನಿ ಕುಲಕಾಮಪ್ರದೇ ದೇವಿ, ನಮ್ಮ ಕುಲದಲ್ಲಿ ಕಾರು, ಸೈಟು, ಮನೆ, ಮಕ್ಕಳು, ಮೊಮ್ಮಕ್ಕಳೆಲ್ಲ ನೋಡಬೇಕು ಅನ್ನೋದು ಕಾಮನೆ ಅಂದರೆ ಆಸೆಗಳು, ಸಂಕಲ್ಪಗಳು, ಅದನ್ನು ನೀನು ಈಡೇರಿಸು. ಪ್ರದೇ ದೇವಿ ಕುಲ ಸದಾ ಮಂಗಳ ರೂಪಿಣಿ ಅಂತ ಹೇಳಿ ಇದೊಂದು ಮಂತ್ರ ರುದ್ರಯಾಮಣ ತಂತ್ರಸಾರದಲ್ಲಿ ಹೇಳ್ತಾರೆ. ಅದರಿಂದ ಈಗ ಮಂತ್ರ ಗೊತ್ತಾಯ್ತಲ್ಲ, ಕುಲದೇವಿ ನಮಸ್ತುಭ್ಯಂ, ಅಮ್ಮ ಕುಲದೇವಿ, ಮಾರಮ್ಮ, ಕಾಳಮ್ಮ, ಕಬ್ಬಾಳಮ್ಮ, ಮಾಸ್ತಮ್ಮ, ವೈಷ್ಣೋದೇವಿ, ತುಳಜಾಬಾಯಿ, ಅಂಬೆ ಭವಾನಿ, ಯಾವುದೋ ಒಂದು ನಿಮ್ಮ ಕುಲದೇವಿ ಗೊತ್ತಿಲ್ವಾ, ಬಿಟ್ಬಿಡಿ. ಕುಲದೇವಿ ನಮಸ್ತುಭ್ಯಂ ಕುಲವೃದ್ಧಿ ಪ್ರದಾಯಿನಿ, ನಮ್ಮ ವಂಶ ಅಭಿವೃದ್ಧಿ ಮಾಡು. ಕುಲಕಾಮಪ್ರದೇ ದೇವಿ, ಅಮ್ಮ ಜಗನ್ಮಾತೆ ಕುಲದೇವಿ, ನಮ್ಮ ಆಸೆ ಆಕಾಂಕ್ಷೆಗಳು, ಸೈಟು, ಕಾರು, ಬಂಗ್ಲೆ, ಮನೆ, ಕೆಲಸ, ಉದ್ಯೋಗ, ಇವೆಲ್ಲ ನನ್ನ ಕಾಮನೆಗಳು. ಕುಲಕಾಮಪ್ರದೇ ದೇವಿ ಸದಾ ಮಂಗಳಕಾರಿಣಿ, ಸದಾ ನಮ್ಗೆ ಒಳ್ಳೇದು ಮಾಡ್ತಾ ಇರು ತಾಯಿ, ನಾವು ತಪ್ಪು ಮಾಡಿದ್ರು ನೀನು ನಂಗೆ ಒಳ್ಳೇದು ಮಾಡ್ತಾ ಇರು, ಸದಾ ಮಂಗಳಕಾರಿಣಿ ಅಂತ ಹೇಳಿ ಇದೊಂದು ಮಂತ್ರ. ಇದಕ್ಕೆ ತಂತ್ರ ಏನಪ್ಪಾ ಅಂತಂದ್ರೆ, ಕುಲದೇವಿ ಹೆಸರು ಗೊತ್ತಿದ್ರೆ ಹೇಳಿ. ನೋಡಿ, ಈಗ ಕಬ್ಬಾಳಮ್ಮ ಅಂತ ಒಬ್ಬರು ಕುಲದೇವಿ ಅಂತ ಇಟ್ಕೊಳ್ಳಿ. ಕುಲದೇವಿ ಕಬ್ಬಾಳಮ್ಮ ನಮಸ್ತುಭ್ಯಂ ಕುಲವೃದ್ಧಿ ಪ್ರದಾಯಿನಿ ಕುಲಕಾಮಪ್ರದೇ ದೇವಿ ಸದಾ ಮಂಗಳಕಾರಿಣಿ ಅಂತ ಹೇಳಿದ್ರಾಯ್ತು. ಕುಲದೇವಿ ಮಾರಮ್ಮ ನಮಸ್ತುಭ್ಯಂ ಕುಲವೃದ್ಧಿ ಪ್ರದಾಯಿನಿ ಕುಲಕಾಮಪ್ರದೇ ದೇವಿ ಸದಾ ಮಂಗಳಕಾರಿಣಿ ಅಂತ ಹೇಳಿ ಈ ಮಂತ್ರವನ್ನೇ ಹೇಳಬೇಕಂತೆ. ತಂತ್ರ ಏನು? ಹಾಸಿಗೆಯಿಂದ ಎದ್ದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣವೇ ಕೈ
ಅಂಜಲಿ ಮುದ್ರೆ, ಇದಕ್ಕೆ ಅಂಜಲಿ ಮುದ್ರೆ ಅಂತ, ನಮಸ್ಕಾರ ಮುದ್ರೆ. ಕುಲದೇವಿ ನಮಸ್ತುಭ್ಯಂ ಕುಲವೃದ್ಧಿ ಪ್ರದಾಯಿನಿ ಕುಲಕಾಮ ಪ್ರದೇ ದೇವಿ ಸದಾ ಮಂಗಳಕಾರಿಣಿ ಅಂತ 3 ಸಲ ಹೇಳ್ಬಿಟ್ಟಿದ್ರೆ ನೋಡಿ ಎಷ್ಟು ಅವತ್ತಿನ ರಿಸಲ್ಟಲ್ಲೇ ನೋಡಿ ಎಷ್ಟು ಫಲಪ್ರಾಪ್ತಿ ಆಗ್ತದೆ ಅಂತ. ಇದು ಮಂತ್ರ. ತಂತ್ರ ಏನು? ನೀವು ₹1 ಕಾಯಿನ್ ತಗೋಬೇಕು. ₹1, ₹2, ₹5 ಯಾವುದೋ ಒಂದು ಇಡೀ ಅಕ್ಕಿ ತಗೋಬೇಕು. ಕಾಯಿನ್ ಅಕ್ಕಿ 2 ಅಕ್ಕಿ ಅದು ಚಂದ್ರ, ಸ್ತ್ರೀ ಗ್ರಹ. ಹಿರಣ್ಯ ಅಂದರೆ ದುಡ್ಡು, ಅದು ಶುಕ್ರ, ಅದು ಸ್ತ್ರೀನೇ. 2 ಚಂದ್ರ ಶುಕ್ರ ಶಾಂತಿ. ಇನ್ನೊಮ್ಮೆ ಹೇಳ್ತೀನಿ, ಒಂದು ಇಡೀ ಅಕ್ಕಿ ತಗೊಳ್ಳಿ. ಒಂದು ಇಡೀ ಅಕ್ಕಿ ಚಂದ್ರ ಗ್ರಹ. ಕಾಯಿನು ನಿಮಗೆ ಯಥಾಶಕ್ತಿ ₹1 ಇಲ್ಲ ₹2 ಇಲ್ಲ ₹5 ₹10 ಯಾವುದೋ ಒಂದು ಕಾಯಿನ್ ಏನು? ಶುಕ್ರ. 2 ಕೈಲಿ ಇಟ್ಕೊಳ್ಳಿ. ಶುಕ್ರ ಸ್ತ್ರೀ ಗ್ರಹ, ಚಂದ್ರನು ಸ್ತ್ರೀ ಗ್ರಹ. ಚಂದ್ರ ನಿಮ್ಮ ಗೋತ್ರಕ್ಕೆ ಅಧಿಪತಿ ಆದರೆ ಶುಕ್ರ ನಿಮ್ಮ ಗೋತ್ರಕ್ಕೆ ಕುಲದೇವಿ ಯಾರು ಅದನ್ನು ಗುರುತಿಸ್ಕೊಡ್ತಾರಂತೆ ನೋಡಿ. ಶುಕ್ರ ಕೈಲಿಟ್ಕೊಂಡು ಒಂದು ಇಡೀ ಅಕ್ಕಿ, ಒಂದು ಕಾಯಿನ್ ಇಟ್ಕೊಂಡು ಕುಲದೇವಿ ನಮಸ್ತುಭ್ಯಂ ಕುಲವೃದ್ಧಿ ಪ್ರದಾಯಿನಿ ಕುಲಕಾಮ ಪ್ರದೇ ದೇವಿ ಸದಾ ಮಂಗಳಕಾರಿಣಿ ಈ ಥರ ಹೇಳಿಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲ 20 ನಿಮಿಷ ಹೇಳಿಬಿಟ್ಟು ಆ ದುಡ್ಡು ಕಾಯಿನ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಡಿ, ಪಾತ್ರಲ್ಲಿ. ಹೀಗೆ ಪ್ರತಿ ಮಂಗಳವಾರ ಶುಕ್ರವಾರ ಈ ಥರ ಮಾಡ್ತಾ ಬಂದರೆ ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆಯೋ, ರೋಗ ಬಾಧೆ, ಸಾಲ ಬಾಧೆ, ಕೋರ್ಟ್ ಇರ್ಬೋದು, ಕೇಸ್ ಇರ್ಬೋದು, ಬೇರೆ ಏನೇನು ಪ್ರಾಬ್ಲಮ್ ಇದೆಯೋ ಅದೆಲ್ಲ ಸಾಲ್ವ್ ಮಾಡಿಬಿಡ್ತಾರೆ. ನಿಮ್ಗೆ ಶಾಂತಿ ಸಹನೆ ಕೊಡ್ತಾರೆ. ಇದು ಕುಲದೇವಿ ಆಶೀರ್ವಾದ. ಅದನ್ನ ಕುಲದೇವಿ ಗೊತ್ತಿದ್ರೆ ಆ ದೇವಿ ಹತ್ರ ಮಾಡಿ. ಕುಲದೇವಿ ಗೊತ್ತಿಲ್ಲ ಅಂದರೆ ಓಂ ಕುಲದೇವಿ ನಮಸ್ತುಭ್ಯಂ ಕುಲವೃದ್ಧಿ ಪ್ರದಾಯಿನಿ ಕುಲಕಾಮ ಪ್ರದೇ ದೇವಿ ಸದಾ ಮಂಗಳಕಾರಿಣಿ ಈ ಮಂತ್ರನ ಹೇಳ್ತಾ ಇರಿ. ತನಗೆ ತಾನೇ ಫೀಲ್ ಮಾಡ್ಕೊಂಡ್ಬಿಡ್ತದೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ನಿಮ್ಮ DNA ಇರ್ತದೆ ಅದು. ಅದನ್ನ ಅದೇ ಪ್ರಕಾರ ಕುಲದೇವಿ ಯಾವ ರೂಪದಲ್ಲೋ ಒಂದಲ್ಲ ಒಂದು ರೀತಿ ನಿಮ್ಗೆ ಆ ದೇವಸ್ಥಾನಕ್ಕೆ ಕುಲದೇವಿಯ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಡ್ತದೆ. ಕುಲದೇವಿಯನ್ನು ಬಿಟ್ಟು ಬೇರೆ ಏನು ಮಾಡಬಾರ್ದು. ಕುಲದೇವಿ ದರ್ಶನ ಮಾಡಿ ಆಮೇಲೆ ಬೇಕಾದ್ರೆ ಯಾವ ದೇವಸ್ಥಾನಕ್ಕೆ ಹೋಗಿ ಕುಲದೇವಿ ನೆನೆಸ್ಕೊಳ್ದೇನೆ, ಕುಲದೇವಿ ಸ್ಮರಣೆ ಮಾಡ್ದೇನೆ, ಕುಲದೇವಿ ದರ್ಶನನ ಮಾಡದೆ ನಾವು ಬೇರೆ ದೇವಸ್ಥಾನಕ್ಕೆ ಹೋಗ್ತಿದ್ರೆ ಬರ್ತಾ ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ಹೋದ್ರೆ ಕಟ್ ಆಗ್ಬೋದು, ಇಲ್ಲ ಜ್ವರ ಬರ್ಬೋದು, ಬಂದ್ಮೇಲೆ ವಿಪರೀತ ಪ್ರಾಬ್ಲಮ್ ಆಗ್ಬೋದು. ನಿಮಗೆ ಕುಲದೇವಿ ಮರೆತು ಬೇರೆ ದೇವಿ ಹತ್ರ ಹೋದಾಗ ತೊಂದರೆಗಳಾಗ್ತದೆ. ಯಾಕೆಂದರೆ ನಿಮ್ಮ ವಂಶ ಪಾರಂಪರ್ಯನ ಕಾಪಾಡ್ಕೊಂಡ್ಬಂದ್ರೆ ದೇವಿ ಬಿಟ್ಬಿಟ್ಟು ಇನ್ಯಾವುದೋ ದೇವಿಗೆ ಹೋದರೆ ಈ ದೇವಿ ಮುನಿಸ್ಕೋತಾಳೆ ಅಂತ ಹೇಳ್ತಾರೆ. ಇದು ರುದ್ರೆ ಆಮರ್ತಂತ್ರ ಸಾಲದ ಬರುವಂಥ ಫಲಶ್ರುತಿ. ಆದ್ದರಿಂದ ಯಾರು ಕುಲದೇವಿ ಗೊತ್ತಿಲ್ವೋ ಈ ಮಂತ್ರ ಹೇಳಿ, ಕುಲದೇವಿ ಗೊತ್ತಿದ್ರೆ ಈ ಮಂತ್ರ ಹೇಳಿ. ತಂತ್ರ ಏನು? ಶುಕ್ರ ಮತ್ತು ಚಂದ್ರ ಶುಕ್ರ ಶಾಂತಿ ಆಗಬೇಕು. ಏನು ಮಾಡ್ಬೋದು? ಈ ಕಾಯಿನು ಮತ್ತು ಇದನ್ನು ತಗೊಂಡು ಒಂದು 3 ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ ಆಷಾಢ ಮಾಸದಲ್ಲಿ ನವರಾತ್ರಿ ಸಮಯದಲ್ಲಿ ಇದಕ್ಕೆ ಪ್ರಸಾದ ಮಾಡಿ ಆ ಅಕ್ಕಿನಲ್ಲಿ ಏನೋ ಒಂದು ಸ್ವೀಟ್ ಮಾಡಿ ನೀವು ದುಡ್ಡು ಹಾಕ್ತಿರ್ತಿಲ್ಲ ಪ್ರತಿ ಮಂಗಳವಾರ ಶುಕ್ರವಾರ ಆ ದುಡ್ಡನ್ನೆಲ್ಲ ತೊಗೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಒಂದು ಅಡುಗೆಗೆ ಬೇಕಾದಂಥ ಪದಾರ್ಥ, ಎಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಏನೇನೋ ಅದನ್ನೆಲ್ಲ ತೊಗೊಂಬಂದು ಭಕ್ತಿಯಿಂದ ಸ್ನಾನ ಮಾಡಿ ಮಡಿಯಿಂದ ಮಾಡಿ ನೈವೇದ್ಯ ಮಾಡಿಬಿಡಿ. ಮಾಡಿ ಎಲ್ರಿಗೂ ಹಂಚಿ ಕುಲದೇವಿ ಆರಾಧನೆ ಆಯಿತು. ಇಲ್ಲ ಅಕ್ಕಿ ಮತ್ತು ಕಾಯಿನ ತೊಗೊಂಡು ನಿಮ್ಮ ಕುಲದೇವಿ ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಕೊಟ್ಬಿಟ್ಟು ಬನ್ನಿ. ಆಗ ಕುಲದೇವಿ ಸಮಾರಾಧನೆ ಆಯಿತು. ಆರಾಧನೆ ಬೇರೆ, ಸಮಾರಾಧನೆ ಬೇರೆ. ಈ 2 ಕಾರ್ಯಕ್ರಮ ಮಾಡ್ತಾ ಬನ್ನಿ, ಎಲ್ಲ ಥರ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಕುಲದೇವಿಯ ಬಗ್ಗೆ ಇಷ್ಟೊತ್ತು ತಿಳಿಸ್ಕೊಟ್ಟಿದ್ದೀರಿ. ಇದೆಲ್ಲರೂ ಪಾಲನೆ ಮಾಡಿ. ಇದು ಪ್ರಾಶ್ಚಿತ್ಯ ಕಾರ್ಯಕ್ರಮ. ಮರ್ತೋಗಿದ್ದೀರಾ? ಪ್ರಾಶ್ಚಿತ್ಯ ಮಾಡ್ಕೊಳ್ಳಿ. ಗೊತ್ತಿದೆಯಾ? ಇನ್ನೂ ದೇವಿಯ ಆಶೀರ್ವಾದ ಹೆಚ್ಚೆಚ್ಚಿಗೆ ಪಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನೋಡಿದಂಥ ಲಿಂಕನ್ನು ತಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಅಪಾಯಿಂಟ್ಮೆಂಟ್ಸ್ ಬೇಕಿದ್ರೆ ಮಾತ್ರ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳಿನ ಸಂಚಿಕೆಯಲ್ಲಿ ನಮ್ಮ ವಂಶದ ಗಂಡು ದೇವರು ಯಾರು, ಅವ್ರು ಹೇಗೆ ಸಂತೃಪ್ತಿ ಪಡಿಸೋದು, ಮರ್ತೋಗಿದ್ರೆ ಯಾವ ರೀತಿ ಪ್ರಾಶ್ಚಿತ್ಯ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.